ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಇತಿಹಾಸವನ್ನು ನಿರ್ಮಿಸಿದೆ. 2025ರ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ 52 ರನ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ. ಟಾಸ್ ಸೋತು ಬ್ಯಾಟ್ ಮಾಡಿದ ಭಾರತ ಮಹಿಳಾ ತಂಡ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 298 ರನ್ ಅನ್ನು ಪೇರಿಸಿತು. 299 ರನ್ ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡವನ್ನು 45.3 ಓವರ್ಗಳಲ್ಲಿ 246 ರನ್ಗೆ ಆಲ್ಔಟ್ ಮಾಡಿತು. ಈ ಮೂಲಕ 52 ವರ್ಷಗಳ ಮಹಿಳಾ ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು. ಈ ಮೂಲಕ ಐಸಿಸಿ ಬಹುಮಾನವನ್ನು 39.55 ಕೋಟಿ ರೂಪಾಯಿಯನ್ನು ತನ್ನದಾಗಿಸಿಕೊಂಡಿದೆ. ಬಿಸಿಸಿಐ ಅಂತೂ ಚಾಂಪಿಯನ್ ತಂಡಕ್ಕೆ 51 ಕೋಟಿಗಳ ನಗದು ಬಹುಮಾನವನ್ನು ಘೋಷಣೆ ಮಾಡಿದೆ. ಒಟ್ಟಾರೆಯಾಗಿ 93.66 ಕೋಟಿಯಷ್ಟು ಹರ್ಮನ್ಪ್ರೀತ್ ತಂಡದ ಪಾಲಾಗುತ್ತೆ. ಅಂದಹಾಗೆ ಐತಿಹಾಸಿಕ ಸಾಧನೆಯ ಹಿಂದೆ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಅಮೋಲ್ ಮಜುಮ್ದಾರ್ ಅವರ ಶ್ರಮವೂ ಕೂಡ ಇದೆ. ಅದನ್ನ ಗಮನಿಸಬೇಕು. ಇನ್ನು ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ, ಕ್ರಿಕೆಟರ್ಸು, ಬಾಲಿವುಡ್ ಸ್ಟಾರ್ಸು, ಎಲ್ಲ ಸೆಲೆಬ್ರಿಟಿಗಳು ಕೂಡ ವಿಶ್ವಕಪ್ ಅನ್ನು ಗೆದ್ದಂತಹ ವನಿತೆಯರಿಗೆ ಶುಭಾಶಯವನ್ನು ಕೋರಿದ್ದಾರೆ. 1983ರಲ್ಲಿ ಕಪಿಲ್ ದೇವ್ ನೇತೃತ್ವದ ತಂಡ ಇದೇ ಥರ ವರ್ಲ್ಡ್ ಕಪ್ ಗೆದ್ದಾಗ ಆಗಲೂ ಇದೇ ಥರ ರಾತ್ರಿ, ಆಗಲೂ ಎಷ್ಟು 11 ಗಂಟೆನೋ 11:15 ಇರಬೇಕು ನೆನಪು ನನಗೆ. ನಾವೆಲ್ಲ ಅವಾಗೆಲ್ಲ ಟಿ ವಿ ಈ ಪರಿಪ್ರಮಾಣದಲ್ಲಿ ಇರಲಿಲ್ಲ. ಯಾರ್ಯಾರ ಮನೆಯಲ್ಲಿ ರೇಡಿಯೋ ಇತ್ತು, ಯಾರ್ಯಾರ ಮನೆಯಲ್ಲಿ ಇತ್ತು ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಂಟೆನ ಹಾಕೊಂಡು ನೋಡ್ಬೇಕು, ಈ ಥರ ಏನೋ ಇತ್ತು. ಬಟ್ ಜನ ಅಲರ್ಟ್ ಆಗಿದ್ದರು. ಮತ್ತು ಅವತ್ತು ರಾತ್ರಿನೂ ಇದೇ ಥರ ದೇಶವ್ಯಾಪಿ ಸೆಲೆಬ್ರೇಷನ್ಸ್ ನಡೆದಿತ್ತು. ನನಗೆ ನೆನಪಿದೆ ಅದು 66, 76 ನಾವೆಲ್ಲ ನಮ್ಮ ರೈಲ್ವೆ ಕ್ವಾರ್ಟರ್ಸಲ್ಲಿ ಇದ್ವಿ. ಅಲ್ಲೆಲ್ಲ ರೋಡಲ್ಲೆಲ್ಲ ಹುಡುಗರುಗಳು ರಾತ್ರಿ ಎಲ್ಲ ಸೇರಿಕೊಂಡು ಕೂಗಾಡಿಕೊಂಡು ಕಿರ್ಚಾಡ್ಕೊಂಡು ಮಾಡ್ತಾ ಇದ್ರಪ್ಪ. ನಿನ್ನೆ ಬಹುಶಃ ಭಾರತದಲ್ಲಿ ಸೇಮ್ ರಿಪೀಟ್ ಇದ್ದಂಗಿತ್ತು. ರಾತ್ರಿ 12:30 ಸಂದರ್ಭದಲ್ಲಿ ಮಧ್ಯರಾತ್ರಿ ಕಳೀತಿದ್ದಂಗೆ ಸ್ವಾತಂತ್ರ್ಯ ಬಂತು ಅಂದಂಗೆ ಜನ ಹುಚ್ಚೆದ್ದು ಕುಣಿದಿದ್ದಾರೆ. ವೆರಿ ರೇರ್ ಸೀನು. ಹೆಣ್ಣು ಮಕ್ಕಳ ಯಾವುದೇ ಕ್ರೀಡೆನ ರೀತಿ ದೇಶ ಸಂಭ್ರಮಿಸಿರೋದು ನಮ್ಮ ದೇಶ. ನಾನು ಹೇಳ್ತಿರೋದು ಬೇರೆ ದೇಶಗಳಲ್ಲಿ ಸಂಭ್ರಮಿಸಿದ್ದಾರೆ. ಈಗ ವರ್ಲ್ಡ್ ಕಪ್ ಗೆದ್ದಾಗ ಇಂಗ್ಲೀಷ್ ತಂಡವನ್ನು ಇಂಗ್ಲೀಷ್ ಜನ ಸ್ವಾಗತ ಮಾಡಿದ್ದು ಮತ್ತು ಅದನ್ನು ಸೆಲೆಬ್ರೇಟ್ ಮಾಡಿದ್ದೆಲ್ಲ ಭಾಳ ಅಮೋಘವಾಗಿತ್ತು. ದೃಶ್ಯಗಳು ಭಾಳ ಗ್ರೇಟ್ಫುಲ್ ಆಗಿದ್ದರು ಅವರುಗಳು. ಹಾಗಾಗಿ ಇದೆ ನಮ್ಮ ದೇಶದಲ್ಲಿ ಇದು ಹೊಸದು ನಮಗೆ. ಈ ತಂಡ ಭಾಳ ಎರಡು ಅದ್ಭುತವಾದಂತಹ ತಂಡವಾಗಿ ಹೊರಹೊಮ್ಮಿ ನಿನ್ನೆ ಸೌತ್ ಆಫ್ರಿಕಾ ವಿರುದ್ಧ ಚೆನ್ನಾಗಿ ಆಟ ಆಡಿ ಗೆದ್ದಿದ್ದಾರೆ. ಕೊನೆಯಲ್ಲಂತೂ ಗೊತ್ತಾಗೋಗಿತ್ತು ಗೆಲ್ತಾರೆ ಅಂತ. ಎಲ್ಲರಿಗೂ ಗೊತ್ತಾಗೋಗಿತ್ತು, ಕ್ರಿಕೆಟಲ್ಲಿ ಆಡೋರಿಗೆಲ್ಲ. ಭಾಳ ಅದ್ಭುತವಾದ ಸಾಧನೆ ದೇಶದ ಹೆಣ್ಮಕ್ಳದ್ದು. ಬಟ್ ನೀವಾಗಲೇ ಹೇಳ್ತಾ ಇದ್ರಿ ಹೆಣ್ಮಕ್ಕಳ ವಿಷಯದಲ್ಲಿ ಆ ಸ್ಪೋರ್ಟ್ಸ್ಗೆ ಪುರುಷರಿಗೆ ಸಿಗೋಷ್ಟು ಪ್ರಾಮುಖ್ಯತೆ ಹೆಣ್ಮಕ್ಳಿಗೆ ಯಾಕೆ ಸರ್ ಕ್ರೀಡೆಯಲ್ಲಿ ಇರಲ್ಲ? ಪುರುಷರಿಗೆ ಸಿಗೋಷ್ಟು ಪ್ರಾಮುಖ್ಯತೆ ಸಮಾಜದಲ್ಲೇ ಹೆಣ್ಣುಮಕ್ಕಳಿಗೆ ಇಲ್ದಿದ್ದಾಗ ಕ್ರೀಡೆಯಲ್ಲಿ ಹೆಂಗೆ ಸಿಕ್ಬಿಡುತ್ತೆ? ಪುರುಷ ಪ್ರಧಾನವಾದ ವ್ಯವಸ್ಥೆ ಇವತ್ತು ನಿನ್ನೆಯ ವ್ಯವಸ್ಥೆ ಅಲ್ಲ. ಅದನ್ನು ನಾನು ಹಿಂಗನ್ಬಿಟ್ಟು ಕಾರ್ಗೆ ಮಳೆ ಬಂದಾಗ ವೈಪರ್ ಹಾಕಿ ಹಿಂಗೆ ಅಲ್ಲಾಡಿಸ್ಬಿಟ್ಟು ತೆಗೆದುಬಿಡ್ತೀನಿ ನೀರನ್ನು ನನ್ನ ಹತ್ರ, ಅದನ್ನು ತೆಗಿಯೋಕ್ಕಾಗಲ್ಲ. ಆ ಮನೋಸ್ಥಿತಿ ಎಲ್ಲ ಬದಲಾಗಬೇಕಾದರೆ ಎಲ್ಲರೂ ಒಂದೇ, ನಾವು ಈಕ್ವಲ್ ಅನ್ನಿಸ್ಕೊಳ್ಳೋದಕ್ಕೆ ಬರಬೇಕಾದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಈಗಲೂ ಬಹಳ ದೇಶಗಳಲ್ಲಿ ಆ ಪುರುಷ ಪ್ರಧಾನ ಮನಸ್ಥಿತಿ ಯಾವ ಪರಿಪ್ರಮಾಣದಲ್ಲಿದೆ ಅನ್ನೋದನ್ನು ಈ ದೇಶದಲ್ಲಿ ನಮ್ಮವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಲಬ ಅಂತ ಕಚಡಗಳ ಥರ ಬಡ್ಕೊಳ್ಳೋ ಉಕ್ಕೆ ಹೋಗಿ ತೋರಿಸ್ಬೋದು. ಹೆಣ್ಣುಮಕ್ಕಳು ಆಚೆ ಬರೋ ಹಂಗಿಲ್ಲ. ಟೇಕ್ ಅಫ್ಘಾನಿಸ್ತಾನ್ ಆರ್ ಮೇ ಬಿ ಇವನ್ ಪಾಕಿಸ್ತಾನ್, ಎಲ್ಲರಿಗೂ ಕಟ್ಟುಪಾಡುಗಳು. ಹಾಗಾಗಿ ಆ ನಿರೀಕ್ಷೆನ ಆ ರೀತಿ ಮಾಡೋದೇ ಫಸ್ಟ್ ತಪ್ಪದು. ಇಟ್ ಟೇಕ್ಸ್ ಟೈಮ್. ಆದರೆ ಆಗತ್ತೆ. 50 ವರ್ಷದ ಹಿಂದೆ ಹೆಣ್ಣುಮಕ್ಕಳು ಯಾವ್ಯಾವ ಕ್ಷೇತ್ರವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಆಲೋಚನೆಯಲ್ಲಿತ್ತು. ಇವತ್ತು ಆ ಕ್ಷೇತ್ರಗಳದ್ದೆಲ್ಲ ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಒಂದು ದಿನ ಎಲ್ಲವೂ ಸರಿಸಮಾನ ಆಗೋಗ್ಬಿಡುತ್ತೆ ಅಂತ ನಾನು ಹೇಳಲ್ಲ ಎಷ್ಟೋ ವಿಚಾರದಲ್ಲಿ. ಆದರೆ ಒಂದು ಹಂತದವರೆಗೆ ಎಲ್ಲ ಅಕ್ಸೆಪ್ಟ್ ಆಗುತ್ತೆ. ಅದು ಸಮಾಜ ಬೆಳೆದಂತೆ ಹೆಚ್ಚು ರಿಫೈನ್ ಆದಂತೆ ಅರ್ಥ ಮಾಡ್ಕೋತಾ ಹೋಗುತ್ತೆ. ನಿನ್ನೆ ಭಾರತದಲ್ಲಿ ನನ್ನ ಪ್ರಕಾರದಲ್ಲಿ ಸೆಲೆಬ್ರೇಷನ್ ಏನಿತ್ತದೋ ಅದು ಕಡಿಮೆ ಏನಿರಲಿಲ್ಲ. ಅದು ಇಡೀ ಭಾರತದ ಪುಟ್ಟ ನಗರಗಳಲ್ಲೂ ಈ ಈ ಈ ಸಾಧನೆಯನ್ನು ಜನ ಸಂಭ್ರಮಿಸಿದ್ದಾರೆ. ನಂಬರ್ 1. ಇದಕ್ಕೆ ಕಾರಣ ಹಲವಾರು ಇರಬಹುದು ಅನಿಸುತ್ತೆ. ಪ್ರಮುಖವಾಗಿ ನನ್ನ ಲೆಕ್ಕಾಚಾರದಲ್ಲಿ ಹೀಗೆ ಅನ್ನಿಸ್ತು ನನಗೆ. 83ರಲ್ಲಿ ಕಪಿಲ್ ದೇವ್ ತಂಡ ಸೇರಿದಾಗ ಫೈನಲ್ಸಲ್ಲಿ ಗೆದ್ದಾಗ ಯಾರೂ ನಿರೀಕ್ಷೆ ಮಾಡಲಿಲ್ಲ ಅದನ್ನ. ನಾವು ಫೈನಲ್ಸ್ಗೆ ಹೋಗಿರಲಿಲ್ಲ ಅಲ್ಲಿವರೆಗೆ. ವಿಶ್ವಕಪ್ಪಲ್ಲಿ ಹೋದ್ವಿ, ಗೆದ್ವಿ ಅಲ್ಲಿ ಅಷ್ಟೇ ವೆಸ್ಟ್ ಇಂಡೀಸ್ ಮೇಲೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವತ್ತು. ಶಾಕಲ್ಲಿ ಬಂತು.
ಹಾಗೆ ನೋಡಿದ್ರೆ ನಮ್ಮ ಮಹಿಳೆಯರು 2 ಬಾರಿ ಫೈನಲ್ಸ್ ಹೋಗಿರೋರು ವಿಶ್ವಕಪ್ಪಲ್ಲಿ. ಒಂದ್ಸರಿ 2005ರಲ್ಲಿ, ಒಂದ್ಸರಿ 2017ರಲ್ಲೆಲ್ಲ ಹೋಗಿರೋರು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತಟ್ಟಿ ಬರ್ತಾ ಇದ್ರು, ಆಗ್ತಾ ಇರಲಿಲ್ಲ ಅವ್ರಿಗೆ, ಹತ್ರಕ್ಕೆ ಹೋಗಿ ಹಾಗಾಗ್ತಿರ್ಲಿಲ್ಲ. ಈಗ ಆಗೋಯ್ತು ಅದು. ಬಟ್ ಈಗ ಆಗಿದ್ದುವೆ ಜನ ದೆ ಕುಡ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಟ್. ಯಾಕಂದರೆ DY ಪಾಟೀಲ್ ಸ್ಟೇಡಿಯಮಲ್ಲಿ ನನಗೆ ಟಿಕೆಟ್ ಸಿಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಆ ಪರಿ ಜನ ಟಿಕೆಟ್ ಇಲ್ಲ, ಹೊರಗಡೆ ಸ್ಟೇಡಿಯಂ ಆಚೆ ಜನ ಇದ್ರಂತೆ ಸಿಕ್ಕಾಪಟ್ಟೆ. ಸೊ ಜನ ಟಿಕೆಟ್ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು ಅಲ್ಲಿ ಟಿಕೆಟ್ಗೆ ಅಂತ. ಅಂದರೆ ಅರ್ಥ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್, ಆ ಫಾರ್ಮ್ಯಾಟನ್ನು. ಅದಕ್ಕೆ ಈ ಫಾರ್ಮ್ಯಾಟ್ ಅಕ್ಸೆಪ್ಟೆನ್ಸಿಗೆ ಕಾರಣಗಳು 10 ಇರ್ಬೋದು, ಅಥವಾ ಇನ್ನೇನೆ ಸಂಭ್ರಮ, ಅಥವಾ ನಾವು ಗೆದ್ದಿದ್ದೀನಿ ಇಷ್ಟೆಲ್ಲ ಆನಂದ ಪಡ್ತಿರೋದಕ್ಕೆ ರೀಸನ್ಸು ಹೀಗಿರ್ಬೋದು. ಸಾಮಾನ್ಯವಾಗಿ ಯಾವುದೇ ಒಂದು ಕ್ರೀಡೆ ಜನರಿಗೆ ನನ್ನ ಬದುಕು ಮತ್ತು ನನ್ನ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಗೆ ತಕ್ಕಂತೆ ಅದು ಇದೆಯಂತೆ, ಅಲ್ಲಿ ಆಡ್ತಿರೋರು ಇದಾರಂತೆ, ಅಥವಾ ಕ್ರೀಡೆ ಇದೆಯಂತೆ ಅಂತ ಅನಿಸಿದ್ರೆ ಹೆಚ್ಚು ಆಪ್ಯಾಯಮಾನವಾಗಿ ಕಾಣುತ್ತೆ. ಅದು ಹೌದು, ಭಾಳ ಹತ್ರ. ನನಗೆ ಸಂಬಂಧ ಇಲ್ಲ. ಗಾಲ್ಫನ್ನು ಹೌ ಮೆನಿ ಇಂಡಿಯನ್ಸು ಕ್ಯಾನ್ ಎಂಜಾಯ್ ಇಟ್. ನಾನು ಬ್ಯಾಡ್ ಗೇಮ್ ಅಂತ ಹೇಳ್ತಿಲ್ಲ, ಕೆಟ್ಟಾಟ ಅಂತ ಹೇಳ್ತಿಲ್ಲ. ಎಷ್ಟು ಜನಕ್ಕೆ ಅದನ್ನು ಎಂಜಾಯ್ ಮಾಡ್ಲಿಕ್ಕಾಗತ್ತೆ ಅದನ್ನು. ಆದರೆ ಅದರಲ್ಲೂ ಒಬ್ಬ ಕ್ಯಾಡಿ ಅಂದರೆ ಆ ಬಾಲ್ಗಳು ಸಿರಿವಂತರೊಬ್ಬರದ್ದು, ಯಾರೋ ಸಿರಿವಂತರೇನೋ ಆಟಗಾರರು, ಅವ್ರದ್ದು ಕ್ಯಾಡಿ ಬ್ಯಾಗ್ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದವನು ಚಾಂಪಿಯನ್ ಆಯ್ತು ಅಂದರೆ ಗೆದ್ಬಿಟ್ಟಂತೆ ಅಂತಾರೆ. ಅದನ್ನು ಸಂಭ್ರಮಿಸ್ತಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿದ್ದ ಬಹುತೇಕ ಆಟಗಾರ್ತಿಯರು ಅತ್ಯಂತ ಆರ್ಡಿನರಿ ಕುಟುಂಬಗಳಿಂದ ಬಂದಿದ್ದವರು. ಆಮೇಲೆ ಎಕ್ಸ್ಟ್ರೀಮ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ. ಬಹಳ ಕಷ್ಟಪಟ್ಟು ಭಾಳ ತಂದೆ ಕಾರ್ಪೆಂಟ್ರು ಅಂತಾರೆ, ಒಬ್ಬರು ಇನ್ನೊಬ್ರು ಯಾರೋ ಚರ್ಚಲ್ಲಿ ಹಾಡು ಹೇಳುತ್ತಾರೆ, ಅಥವಾ ಇನ್ನೇನೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಈ ಥರ ಒಬ್ಬೊಬ್ರದ್ದು ಒಂದೊಂದು ಕಥೆಗಳೆಲ್ಲ ಅಲ್ಲಿ. ಹಾಗಾಗಿ ಈ ಜನಕ್ಕೇನಾಯಿತು, ದೇ ಕುಡ್ ರಿಲೇಟ್ ಇಟ್ ಅವ್ರಿಗೆ. ಹೌದು, ಓಹೋ ಅಂತ ಅವ್ರು ದೂರ ಇಟ್ಟು ನೋಡೋ ಥರ ಇರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್, 1 ಬಿಲಿಯನ್ 10 ಬಿಲಿಯನ್ ಇರೋನಿಗೆ ಲಾಟ್ರಿ ಟಿಕೆಟ್ ಬಂತಂತೆ 10 ಕೋಟಿ ಇದು ಅಂತಂದರೆ ಸಂಭ್ರಮಿಸೋರು ಯಾರು? ಅದನ್ನು ಇದ್ದವರಿಗೆ. ಆದರೆ ಗೊರಗುಂಟೆ ಪಾಳ್ಯದ ಹತ್ರ ಇದ್ದ ಬಿಡಿ ಅಂಗಡಿನವನಿಗೆ 10 ಕೋಟಿ ಬಂದ್ಬಿಡ್ತಂತೆ ಅಂದರೆ ಲಾಟ್ರಿ ಹಿಂಗಿರುತ್ತೆ. ಹಾಗಾಗಿ ಜನ ಅಂತ ಕೊಟ್ಟು ರಿಲೇಟ್ ಇಟ್ ಅದನ್ನು. ಒಂದು ನಂಬರ್ 2, ನನ್ನ ಪ್ರಕಾರ ಕಳೆದ 4-5 ವರ್ಷಗಳಿಂದಂತೂ BCCI ಮೆನ್ಸ್ ಕ್ರಿಕೆಟು ವಿಮೆನ್ಸ್ ಕ್ರಿಕೆಟನ್ನು ತನ್ನ ವ್ಯಾಪ್ತಿಯೊಳಗೆ ತಗೊಂಡ ಮೇಲೆ ಕೊಟ್ಟಿರೋಂಥ ಸಪೋರ್ಟ್ ಇದೆಯಲ್ಲ, ಅದನ್ನು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಓಕೆ, ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಮೆನ್ನೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ದುಡ್ಡು, ಫೆಸಿಲಿಟೀಸು, ವ್ಯವಸ್ಥೆಗಳು, ಮ್ಯಾಚ್ ಫೀಗಳನ್ನು ಗಂಡಸರಿಗೆ ತಕ್ಕಂತೆ ಈಕ್ವಲ್ ಮಾಡಿಕೊಟ್ಟಿರೋದು, ಹೊರಗಡೆ ಎಲ್ಲ ಆಡಿಸಿರೋದು, ಕೋಚ್ಗಳು ತಂದಿದ್ದು ಎಲ್ಲ ಭಾಳ ಅದ್ಭುತವಾದ ಸಪೋರ್ಟ್ ಅದು. ಅದು ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ದೆಮ್ ನನ್ನ ಪ್ರಕಾರ. ಮೂರನೇದು WPL ಏನು ಮಾಡಿದ್ರು ಅಂದರೆ IPL ಥರನೇ WPL ಏನು ಮಾಡಿದ್ದಾರೆ, ಅದು ಅಷ್ಟೇ ಫೇಮಸ್ ಆಗಿದೆ. ಅದರಿಂದಾಗಿ ಭಾಳ ಒಳ್ಳೊಳ್ಳೆ ಹೆಣ್ಮಕ್ಳುಗಳು ಕ್ರೀಡೆಗೆ ಒಳಗೆ ಬರೋಂಗಾಯ್ತು. ಈಗ ಈ ತಂಡದಲ್ಲಿ 4-5 ಜನ ಡೈರೆಕ್ಟಾಗಿ WPL ಬಂದವರೇ ಅವರೆಲ್ಲ. ಹಾಗಾಗಿ ಅದು ಅವ್ರಿಗೆ ವರ್ಕ್ ಆಗಿದೆ. ಹಾಗಾಗಿ ಎಲ್ಲ ಕಾಂಬಿನೇಷನ್ನಲ್ಲಿ ಪೂರ್ವ ತಯಾರಿ ನಡೀತಾ ಇದ್ದಿದ್ದು ನಾವು ಗಮನಿಸ್ತಿರ್ಲಿಲ್ಲ. ಮೆನ್ಸ್ ಕ್ರಿಕೆಟ್, ಗಂಡಸರ ಕ್ರಿಕೆಟ್ ಥರ ಅಷ್ಟೇ, ಆದರೆ ನಡೀತಿತ್ತು ಪೂರ್ವದಲ್ಲಿ. ಫಾರ್ ಎಕ್ಸಾಂಪಲ್, ಆ ಕೋಚ್ ಅಮೋಲ್ ಮಜುಮ್ದಾರ್ದ ಕತೆ ನೋಡಿಬಿಟ್ರೆ ಇನ್ನೊಂದು ಈ ತಂಡದಲ್ಲಿರೋ ಆರ್ಡಿನರಿ ಕ್ರಿಕೆಟರ್ ಕತೆ ಇದ್ದಂಗೆ ಇದೆ. ಅದುವೇ ಅವ್ರದ್ದು ಹಾಗೇನೆ. ಹಿಸ್ ಈಸ್ ಎನ್ ಅನ್ಬಿಲೀವಬಲ್ ಸ್ಟೋರಿ. ಆತ ಡೆಬ್ಯೂ ರಂಜಿನಲ್ಲೇ ಹೈಯೆಸ್ಟ್ ಸ್ಕೋರರು 280 ಹೊಡೆದಿರೋದು ಆತ. ಅವರನ್ನು ಎಲ್ಲರೂ ಬಣ್ಣಿಸಿದ್ದು ಆ ಕಾಲದಲ್ಲಿ ಇನ್ನೊಂದು ಸಚಿನ್ ತೆಂಡೂಲ್ಕರ್ ಇವನು ಅಂತ, ಅವ್ರನ್ನ ಹಂಗೆ ಬಣ್ಣಿಸಿದ್ದು. ಆದರೆ ಆತನ ದುರದೃಷ್ಟ ಏನಿತ್ತು ಅಂತಂದರೆ ಇಂಡಿಯಾ ಟೀಮಿಗೆ ಸೆಲೆಕ್ಟೇ ಆಗಲಿಲ್ಲ. ಅದೊಂದು ಸಮಸ್ಯೆ. ಆತ ಆಗಲೇ ಇಲ್ಲ ಪಾಪ. ಅಷ್ಟು ಅದ್ಭುತವಾದಂತಹ ಚೈಲ್ಡ್ ಪ್ರಾಡಿಜಿ ಆತ. ಅವನು ಕ್ರಿಕೆಟಲ್ಲಿ ಬಾಂಬೆ ಟೀಮ್ಗೆ ಆಡಿದ್ದು, ಮುಂಬೈ ಟೀಮಲ್ಲಿ. ಹಾಗಾಗಿ ಆತ ಮಾಡಿದ್ದ ತಯಾರಿಗಳು ಇವೆಲ್ಲ ನೋಡಿದಾಗ ಒಟ್ಟಾರೆ ವರ್ಕ್ ಆಗಿದೆ, ತುಂಬ ಚೆನ್ನಾಗಾಗಿದೆ. 1983ರಲ್ಲಿ ಇಂಡಿಯಾ ಗೆದ್ದಾಗ ಮ್ಯಾಚನ್ನು, ಅಂದರೆ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಾಗ ಯಾರೂ ಅಂದ್ಕೊಂಡಿರಲಿಲ್ಲ ಭಾರತದಲ್ಲಿ ಕ್ರಿಕೆಟ್ಟು ಈ ಪರಿಪ್ರಮಾಣದ ರೀತಿಯಲ್ಲಿ ಬೆಳೆಯುತ್ತೆ ಅಂತ, ಬೋತ್ ಜನರಲ್ಲಿ ಮತ್ತು ದುಡ್ಡಲ್ಲಿ ಎರಡರಲ್ಲೂ. ಬಟ್ ಅದಂಗೆ ಬೆಳೀತು. ಈಗ ಎಲ್ಲರೂ ಹೇಳ್ತಿದ್ದಾರೆ ಅದೇ ರೀತಿ ಈಗ ವಿಮೆನ್ಸ್ ಕ್ರಿಕೆಟ್ಗೆ ಆಗತ್ತಿದು ಅಂತ. ಆಗ್ಬೋದು, ಆಗಿದೆ. ಕ್ರಿಕೆಟ್ಗೆ ಹೆಂಗಾಗಿದೆ, ಫಾರ್ ಎಕ್ಸಾಂಪಲ್ ಈಗ ಸೈನಾ ನೆಹ್ವಾಲ್ ಅಥವಾ ಸಾನಿಯಾ ಮಿರ್ಜಾ ಈ ಥರದವರು ಶಟ್ಲಿಗೆ ಬಂದಾಗ, ಟೆನ್ನಿಸ್ಗೆ ಬಂದಾಗ
ತುಂಬ ಮಕ್ಕಳುಗಳು ಅವ್ರನ್ನ ಫಾಲೋ ಮಾಡಿದ್ರು. ಹೌದು, ಇನ್ಸ್ಪಿರೇಷನ್ ಆಯ್ತು. ಹಾಂ, ವಿಶ್ವನಾಥನ್ ಆನಂದ್ ಚೆಸ್ಗೆ ಬಂದಿದ್ದರ ಪರಿಣಾಮ ಇವತ್ತು ನೀವು ಗುಕೇಶ್ ಎಲ್ಲ ನೋಡ್ತಾ ಇರೋದು. ನಿಜ. ಒನ್ ಆಫ್ ದಿ ಗ್ರೇಟೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿ ಹೊರಹೊಮ್ಮತಿರುವಂಥ ಚೆಸ್ಸಲ್ಲಿ ಬರ್ತಿರೋಂಥ ಗುಕೇಶು, ಇವ್ರನ್ನೆಲ್ಲ ನೀವು ಪ್ಲೇಯರ್ಗಳನ್ನು ನೋಡ್ತಾ ಇರೋದು. ಹಾಗಾಗಿ ಒಂದೊಂದು ಈ ಥರ ಆದಾಗ ಒಮ್ಮೊಮ್ಮೆ ಈ ರೀತಿ ಅದು ಇಡೀ ಆ ಕ್ರಿಕೆಟ್ ಅಥವಾ ಆಟವನ್ನೇ ಬದಲಾಯಿಸತ್ತೆ. ಹಾಗಾಗಿ ಇಲ್ಲೂ ಬದಲಾಯಿಸಬಹುದು. Yes. ನನಗೆ ಐಡಿಯಾ ಇಲ್ಲ. ಎಸ್, ಅವರ ವಿವರಗಳಿದೆ ಸರ್, ಯಾರ್ಯಾರ್ದು ಪರಿಶ್ರಮ ಏನು ಅಂತ. ಹಾಂ, ಓಕೆ. ಟೂರ್ನಿನಲ್ಲಿ ಬಹು ಮುಖ್ಯವಾಗಿ ಇವ್ರು ಗಮನಿಸೋದು ದೀಪ್ತಿ ಶರ್ಮಾ, ಪ್ಲೇಯರ್ ಆಫ್ ದ ಸೀರೀಸ್. ಆಕೆ ನಿನ್ನೆ ಆಡಿದ ಮ್ಯಾಚ್ದೆಲ್ಲ ಡೀಟೇಲ್ಸ್ ನಿಮಗೆಲ್ಲ ಗೊತ್ತಿರುತ್ತೆ. ತಮ್ಮನ್ನು ನೋಡಿ ಕಲ್ತ್ಕೊಂಡ್ರಂತೆ ಕ್ರಿಕೆಟು. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನನ್ನ ಪ್ರಕಾರ ಒಟ್ಟಿಗೆ ಇನ್ನು ಮೆನ್ಸ್ ಜೊತೆನೇ ಇವರು ಪ್ರಾಕ್ಟೀಸ್ ಕೊಟ್ಬಿಡ್ಬೇಕು. ಹಾಂ, ಬೆಸ್ಟ್, ಸ್ವಲ್ಪ ಶಾರ್ಪ್ ಆಗುತ್ತೆ. ಹಾಂ, ಶಾರ್ಪ್ ಆಗ್ತಾರೆ. ಈಗ ಕ್ರಿಕೆಟ್ ಆಡೋದು ಮುಂದಾದಾಗ ಅವ್ರಿಗೆ ಟೀಕೆ ಎಲ್ಲ ಮಾಡ್ತಿದ್ರಂತೆ, ಅದು ಮಾಮೂಲಿ ಇರುತ್ತೆ. ಪಂಜಾಬಲ್ಲಿ, ಹರಿಯಾಣನಲ್ಲಿ ಕೆಲವು ಗ್ರಾಮಗಳಿವೆ, ಹೆಣ್ಣುಮಕ್ಕಳುಗಳು ನಮ್ಮಲ್ಲಿ ಮೆಡಲ್ಗಳನ್ನು ಗೆದ್ದಾಗ ಕುಸ್ತಿನಲ್ಲಿ ಆ ಹೆಣ್ಣುಮಕ್ಕಳನ್ನ ಜೋಕ್ ಮಾಡಿದ್ದಾರೆ, ಬಟ್ ಆ ಹೆಣ್ಮಕ್ಳು ಗೆದ್ದರು. ಹೌದು. ಹಾಗಾಗಿ ಆ ರೀತಿಯ ಟೀಕೆಗಳು ಸಹಜವಾಗಿ ಭಾರತದಂಥ ದೇಶದಲ್ಲಿ ಮಾಡದೇ ಇರೋವಂಥ ಆಟಗಳಿಗೆ ಅವ್ರು ಕೈ ಹಾಕಿದಾಗ ಬಹು ಸಹಜವಾಗಿ ಈ ರೀತಿಯ ಟೀಕೆಗಳೆಲ್ಲ ಬಂದಿರುತ್ತೆ. ಬಂದಿರಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ, ಅವ್ರು ಆ ಗಲ್ಲಿಗೆ ಆಕೆ ಹೆಸರೇ ಇಟ್ಟಿದ್ದಾರಂತೆ ಸರ್. ಹಾಂ, ಆ ಗಲ್ಲಿಗೆ ದೀಪ್ತಿ ಶರ್ಮಾ ತೊಂದರೆ ಮಾರ್ಗ್ ಇಲ್ಲ. ಅಂತ. ಸೊ ಇಟ್ಟಿದ್ದಾರೆ. ಈಗ ರೈಲ್ವೆ ಇಲಾಖೆ ಉದ್ಯೋಗಿ ತಂದೆ ಭಗವಾನ್ ಶರ್ಮಾ, ಆಕೆ ಹೆಸರೇ ಈಗ ಊರಿಗೆ ಲ್ಯಾಂಡ್ ಮಾರ್ಕು. ದಟ್ಸ್ ಓಕೆ. ಆಕೆ ಅದ್ಭುತವಾಗಿ ಆಡಿ ನಿನ್ನೆ ಗೆಲ್ಲಿಸಿದ್ರು. ಶಫಾಲಿ ಶರ್ಮಾ 78ರಲ್ಲಿ 87 ರನ್ ಹೊಡೆದ್ರು ನಿನ್ನೆ, ನಿಮ್ಗೆಲ್ಲರಿಗೂ ಗೊತ್ತು. ಅವ್ರನ್ನ ವಿಶ್ವಕಪ್ ತಂಡಕ್ಕೆ ಆಯ್ಕೆನೇ ಮಾಡಿರಲಿಲ್ಲ. ಕಡೆಗಣಿಸಬಾರ್ದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಹಾಂ, ಆಯ್ಕೆನೇ ಮಾಡಿರಲಿಲ್ವಂತೆ. ಆಮೇಲೆ ಅದು ಯಾರಿಗೋ ಗಾಯ ಆಗಿದ್ದಕ್ಕೆ ಹೌದು, ಆಕೆ ರೀಪ್ಲೇಸ್ಮೆಂಟ್ ಆಗಿ ಮಾಡ್ಕೊಂಡು ಮಾಡಿ ಒಳಗೆ ತಂದಿದ್ದು. ಆಕೆ ಕೊಟ್ಟಿದ್ದ ಚಾನ್ಸಲ್ಲಿ ಬಡ್ದಾಕ್ಬಿಟ್ಲು ಮೇಡಮು. ಚಚ್ಚಾಕಿದ್ರು ಮೇಡಮ್. ಅಮನ್ಜೋತ್ ಕೌರ್, ಟೀಮ್ ಇಂಡಿಯಾದ ಕ್ಯಾಪ್ಟನ್, ಭಾಳ ಅದ್ಭುತವಾಗಿ ತನ್ನ ತಂಡವನ್ನು ನಡೆಸಿದ್ದವರು. ಶೀ ಈಸ್ ಎ ವೆಟ್ರನ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅದ್ಭುತವಾಗಿ ತಂಡವನ್ನು ನಡೆಸಿ. ತಂದೆ ಈಸ್ ಕಾರ್ಪೆಂಟರ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಕ್ಯಾಪ್ಟನ್ ಅಲ್ಲ, ಸರಿ, ಅದು ಹರ್ಮನ್ ಕೌರ್ ಕ್ಯಾಪ್ಟನ್ನು. ಇವರು ಅಜ್ಜಿ ಜೊತೆ ಫಸ್ಟ್ ಆಡಿದ್ದಂತೆ. ಬ್ಯಾಟ್ ಇಲ್ಲ ಅಂದಾಗ ತಂದೆನೇ ಮರದ ಬ್ಯಾಟಲ್ಲೇನೋ ಮಾಡಿಕೊಟ್ಟಿದ್ರಂತೆ. ಅಜ್ಜಿ ಜೊತೆನೇ ಆಡಿ ಪ್ರಾಕ್ಟೀಸ್ ಮಾಡಿದ್ರು. ಆ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದನ್ನು ಹೇಳಿರಲಿಲ್ವಂತೆ ಆಕೆಗೆ, ಮ್ಯಾಚ್ ಆಡ್ತಿದ್ದಾರಲ್ಲ ಬೇಡ ಅಂತ. ಇನ್ನು ಜೆಮಿಮಾ ರಾಡ್ರಿಕ್ಸ್, ಮುಂಬೈ, ಎಲ್ಲರಿಗೂ ಗೊತ್ತು ಸೆಮಿಫೈನಲಲ್ಲಿ ಏನು ಮಾಡಿದ್ರು ಆಕೆ ಅಂತ. ಆಕೆ ಆಡಿದ್ರಿಂದ ನಾವು ಆಸ್ಟ್ರೇಲಿಯಾ ಮೇಲೆ ಗೆಲ್ಲಕ್ಕಾಯಿತು. ಮುಂಬೈ ಗಲ್ಲಿನಲ್ಲಿ ಆಕೆ ಆಟ ಕಲ್ತಿದ್ದಿದ್ದು. ಆಕೆ ಬೇಸಿಕಲಿ ಮೊದಲು ಸ್ಟೇಟ್ ಪ್ಲೇಯರು, ಮುಂಬೈ ಮಹಾರಾಷ್ಟ್ರ ಹಾಕಿ ಪ್ಲೇಯರು ಆಕೆ. ಹಾಕಿಯಿಂದ ದೆನ್ ಶಿ ಕನ್ವರ್ಟ್ಸ್ ಟು ಕ್ರಿಕೆಟ್. ಆಮೇಲೆ ಅವರು ಗಾಯಕಿನೂ ಅಂತೆ ಸರ್, ಗಿಟಾರ್ ಪ್ಲೇ ಮಾಡ್ತಾರಂತೆ. ಆ ಗಿಟಾರ್ ಪ್ಲೇ ಮಾಡೋದನ್ನ ಸುನಿಲ್ ಗವಾಸ್ಕರ್ ಹೇಳ್ತಾ ಇದ್ರು. ನಾನೊಂದ್ಸರಿ ಅವಳ ಜೊತೆ ನನಗೆ ಬಂದಿದ್ದ ರೀತಿ ಹಾಡದೆ ಅವಳು ಅವಾಗ ಗಿಟಾರ್ ನುಡಿಸಿದ್ಲು. ಈ ಮ್ಯಾಚ್ ವರ್ಲ್ಡ್ ಕಪ್ ಗೆದ್ದರೆ ಅವಳ ಜೊತೆ ಇನ್ನೊಂದ್ಸರಿ ಮಾಡ್ತೀನಿ ಅದನ್ನು ಅಂತೆಲ್ಲ ಹೇಳ್ತಾ ಇದ್ರು ಅವರು. ಅವ್ಳು ಗಿಟಾರ್ ಪ್ಲೇಯರ್ ನಿಜ. ಬೇಸಿಕ್ಲಿ ಹಾಕಿ ಪ್ಲೇಯರ್ ಬಿಕೇಮ್ ಎ ಕ್ರಿಕೆಟ್ ಪ್ಲೇಯರ್. ಹರ್ಮನ್ ಪ್ರೀತ್ ಕೌರ್, ನಾಯಕಿ, 36 ವರ್ಷ, ಈಗ ಆಲ್ಮೋಸ್ಟ್ 37 ವರ್ಷ ಹೆಚ್ಚು ಕಡಿಮೆ. ಬಟ್ ಅಮೋಘವಾಗಿ ತನ್ನ ತಂಡವನ್ನು ಮುನ್ನಡೆಸ್ಕೊಂಡು ಹೋಗಿದ್ದಂಥ ಹೆಣ್ಣುಮಗಳು. ಈಗ ಮೊದಲೆಲ್ಲ ಆರಂಭಕ್ಕೆ ಆಡಕ್ಕೆ ಹೋದಾಗ 2000 ಚಿಲ್ಡ್ರನಲ್ಲೆಲ್ಲ ಆಡಕ್ಕೆ ಹೋದಾಗ ಪ್ಯಾಡ್ಗಳಿದ್ದಾಗ ಕಾಲಿಗೆ ದುಪ್ಪಟ ಎಲ್ಲ ಕಟ್ಕೊಂಡು ಆಡ್ತಿದ್ಲಂತೆ, ಆಡ್ತಿದ್ರಂತೆ ಮೇಡಮು. ಏನೋ ಇಟ್ಸ್ ಎ ಬ್ಯೂಟಿಫುಲ್ ಸ್ಟೋರಿ. ನಮ್ಮಲ್ಲಿ ನಾವು ಬೇಕಾರೆ ತುಂಬ ದಿನ ಇದನ್ನು ನೆನಪಿಸ್ಕೋತೀವಿ. ಎರಡನೇದು, ಎಲ್ಲರೂ ಹೇಳಿರೋ ಹಾಗೆ ವುಮೆನ್ಸ್ ಕ್ರಿಕೆಟ್ ಅಂದರೆ ಹೆಣ್ಣುಮಕ್ಕಳ ಕ್ರಿಕೆಟ್ ಆಟಕ್ಕೆ ಅಥವಾ ಬೇರೆ ಆಟಗಳಿಗೆ ಪುಷ್ ಸಿಗ್ಬೋದು. ಈ ಬೇರೆ ಆಟಗಳಿಗೆ ಯಾರು ಟೀಕೆ ಮಾಡ್ತಾರೆ, ಏನು ಹೆಣ್ಮಕ್ಳು ಇದನ್ನೆಲ್ಲ ಮಾಡೋದಂತಂದ್ರೆ ಕ್ರಿಕೆಟಲ್ಲಿ ಹೆಂಗಾಯ್ತು ನೋಡಿಲ್ವಾ ಅಂತ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅನ್ನಕ್ಕೂ ಆಗ್ಬೋದು. ಎರಡನೇದು, ದುಡ್ಡಿಗೆ ಏನು ಕೊರತೆ ಆಗಲಿಕ್ಕಿಲ್ಲ ಇನ್ನು ಮುಂದೆ ಅನಿಸುತ್ತೆ ಹೆಣ್ಮಕ್ಳ ಕ್ರಿಕೆಟ್ಗೆ. ಅವ್ರಿಗೂ ಚೆನ್ನಾಗಿ ದುಡ್ಡು ಸಿಕ್ಕತ್ತೆ. ಯಾರೋ ಒಬ್ಬರಿಗೆ ಉತ್ತರ ಪ್ರದೇಶದಲ್ಲಿರೋ ಹೆಣ್ಣು ಮಗು, ಅದು ಆಕೆಗೆ ಗೌರ್ಮೆಂಟಲ್ಲಿ DSP ಆಗಿ ಕೆಲಸ ಕೊಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಈಗ ಹಾಗಾಗಿ ಇನ್ನು ಮುಂದಕ್ಕೆ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ. ಎಸ್.